ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ITR ಸಬ್ಜೆಕ್ಟ್ದು ಸೆಕೆಂಡ್ ಯೂನಿಟ್ ಇದೆಯಲ್ಲ, ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂತೇಳಿ. ಸೊ ಈ ಒಂದು ಯೂನಿಟ್ದಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮತ್ತು ಇನ್ನೊಂದು, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಮಾಡಿದ್ದೀನಿ ನೋಡಿ, ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲವನ್ಸ್. ಸೊ ಫಸ್ಟ್ ಯೂನಿಟ್ ಇದೆಯಲ್ಲ ITR ಸಬ್ಜೆಕ್ಟು, ಇದ್ರದ್ದು ಕೂಡ ಪ್ಲೇಲಿಸ್ಟ್ ಇದೆ. ಸೊ ನೀವು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಸೊ ಈ ಥರ ಕ್ಲಾಸ್ ವೈಸ ನೀವು ನೋಡಬೇಕು, ಕ್ಲಾಸ್ಗಳನ್ನ ಕೇಳ್ರಿ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ITR ಸಬ್ಜೆಕ್ಟ್ ಸೆಕೆಂಡ್ ಯೂನಿಟ್ ಡಿಸ್ಕಸ್ ಮಾಡೋಣ. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೂಡ ಸಿಲೆಬಸ್ ಇದೆ, ಹಾಗೆ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಸಿಲೆಬಸ್ ಕೂಡ ಇದೆ. ಸೊ ಇಲ್ಲೇನು ಡಿಸ್ಕಸ್ ಮಾಡ್ತಲ್ಲ, ಸೊ ಇದು ಕೂಡ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಡಿಸ್ಕಸ್ ಮಾಡೋಣ. ಸೊ ಯಾವ ಥರ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕು, ಪ್ರೊಸೀಜರ್ಸ್ ಏನು, ನೆಕ್ಸ್ಟು ಫಾರ್ಮ್ಯಾಟ್ ಯಾವ ಥರ ಇದ್ದಾವೆ, ಸೊ ಅವನ್ನೆಲ್ಲ ನೋಡೋಣ. ಒಂದು ಪ್ರಾಬ್ಲಮ್ ನೋಡೋಣ. ಇದು ಮೇ ಬಿ ಎಕ್ಸಾಮ್ದಲ್ಲಿ 5 ಮಾರ್ಕ್ಸ್ಗೆ ಅದು ಕೇಳ್ತಾರೆ ನಿಮಗೆ. ಸೊ ಮೇ ಬಿ 5 ಮಾರ್ಕ್ಸ್, 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಕೂಡ ಕೇಳ್ತಾರೆ. ಸೊ ITR ಸಬ್ಜೆಕ್ಟಿಂದ ಈ ಒಂದು ಯೂನಿಟ್ ಭಾಳ ಇಂಪಾರ್ಟೆಂಟ್ ಯೂನಿಟ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ನೋಡಿ, ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31/3/2023 ಈಸ್ ಗಿವನ್ ಬಿಲೋ ಅಂತ ಹೇಳ್ತಾರೆ. ನಿಮಗೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ನೋಡಿರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2 ಅಂದರೆ ಇಲ್ಲಿ ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ಟು ಇನ್ವೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 12% ಪರ್ ಎನಮ್ ಅಂತ ಹೇಳ್ತಾರೆ. ಸೊ ಇದು ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದಂಗೆ. ಸೊ ಎಷ್ಟು ಅಂದರೆ 12,000 ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, 2 ಎಕ್ಸ್ಪೆನ್ಸಸ್ ಇದೆ, 68,000 ಇದೆ. ನೆಕ್ಸ್ಟ್ ನೋಡಿ, 2 ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಸೊ ಈ ಅಮೌಂಟ್ ಎಷ್ಟಿದೆ, 1,65,000 ಇದೆ. ನೆಕ್ಸ್ಟ್ ನೋಡಿ, 2 ಡಿಪ್ರಿಸಿಯೇಷನ್ 30,000 ಇದೆ. 2 ನೆಟ್ ಪ್ರಾಫಿಟ್ ಎಷ್ಟಿದೆ, ನೆಟ್ ಪ್ರಾಫಿಟ್ 35,000 ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ ಟೋಟಲ್ ಆಗಿ 3,10,000 ಅಮೌಂಟ್ ಇದೆ. ಇದು ಡೆಬಿಟ್ ಸೈಡ್ ಅಮೌಂಟು. ಬೈ ಗ್ರಾಸ್ ಪ್ರಾಫಿಟ್ ಅಂತೇಳಿ 3,10,000 ಇದೆ. ಕ್ರೆಡಿಟ್ ಸೈಡ್ ಅಮೌಂಟ್ 3,10,000. ಸೊ ಇಷ್ಟೇ ಇದೆ ಪ್ರಾಬ್ಲಮ. ನೆಕ್ಸ್ಟ್ ಈಗ ನಿಮ್ಗೆ ಅಡ್ಜಸ್ಟ್ಮೆಂಟ್ ಹೇಳ್ತಾರೆ. ಸೊ ಅಡ್ಜಸ್ಟ್ಮೆಂಟ್ ಅನ್ಬೋದು, ಅಡಿಷ್ನಲ್ ಇನ್ಫಾರ್ಮೇಷನ್ ಅನ್ಬೋದು, ಅಥವಾ ಅದರ್ ಇನ್ಫಾರ್ಮೇಷನ್ ಕೂಡ ಅಂತಾರೆ. ಸೊ ಇಲ್ಲಿ ನೋಟ್ ಕೂಡ ಅಂತಾರೆ. ಸೊ ನೋಟ್ ಅದು ಕೊಟ್ಟಿದ್ದಾರೆ ನೋಡ್ರಿ. ಡಿಪ್ರಿಸಿಯೇಷನ್ ಅಲವೇಬಲ್ ಆ್ಯಸ್ ಪರ್ ರೇಟ್ಸ್ ರುಪೀಸ್ 20,000 ಅಂತ ಹೇಳ್ತಾರೆ. ಕಂಪ್ಯೂಟ್, ಯು ಹ್ಯಾವ್ ಟು ಕಂಪ್ಯೂಟ್ ಮಾಡ್ಬೇಕು. ನೀವು ಏನು ಮಾಡ್ಬೇಕಂದ್ರೆ, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಅಸ್ಯೂಮಿಂಗ್ ದ್ಯಾಟ್, ಸೊ ಅಸ್ಯೂಮಿಂಗ್ ದ್ಯಾಟ್ the firms satisfies all the conditions of section 184 and 40B ಅಂತ ಹೇಳ್ತಾರೆ. ಸೊ ಒಂದು ಫರ್ಮ್ ಕಂಡೀಷನ್ ಫುಲ್ಫಿಲ್ಮೆಂಟ್ ಮಾಡೈತೆ ಅಂತ ಹೇಳ್ತಾರೆ. 184 ಆ್ಯಂಡ್ 40B ಪ್ರಕಾರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು, ನಾವು ಯಾವ ಥರ ಸಾಲ್ವ್ ಮಾಡಬೇಕು. ಸೊ ಅದಕ್ಕೊಂದು ನಿಮ್ಗೆ ಏನಿದೆ ಫಾರ್ಮ್ಯಾಟ್ ಇದೆ, ನೀವು ಫಾರ್ಮ್ಯಾಟ್ ನೋಡಬೇಕು. ಇನ್ನೊಂದು ಇಲ್ಲಿ ನೋಡ್ರಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆಯಲ್ಲ, ಇದು ಇನ್ವೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನು ಕೊಡ್ತಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಡ್ತಾರೆ. ಸೊ ಇದು ಆ್ಯಕ್ಚುಲಿ ನಿಮ್ಗೆ ಈ ಒಂದು ಯೂನಿಟಲ್ಲಿ 12%ವರೆಗೆ ನಿಮ್ಗೆ ಏನಿರುತ್ತೆ ಅಂದರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಂಪ್ಷನ್ ಇರುತ್ತೆ. 12% ತನಕ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಾಬ್ಲಮ್ದಲ್ಲಿ ಕೊಟ್ಟರೆ ಅಂದರೆ ನಾವು ತೆಗೆದುಕೊಳ್ಬಾರ್ದು. ಕೀಪ್ ಇನ್ ಮೈಂಡ್. ಸೊ ಇದನ್ನು ನೆನಪಿಟ್ಕೋರಿ. ಸೊ ನೆಕ್ಸ್ಟ್ ಒನ್ ಬೈ ಒನ್ ಪ್ರಾಬ್ಲಮ್ ನಾವು ಏನು ಸಾಲ್ವ್ ಮಾಡ್ತೀವಲ್ಲ, ಸೊ ಪ್ರೊಸೀಜರ್ಸ್ ಇದೇ ಫಾಲೋಅಪ್ ಮಾಡ್ರಿ ನೀವು. ಸೊ ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂದರೆ, ಬುಕ್ ಪ್ರಾಫಿಟ್ ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೇನೆ. ನಂತರ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅದನ್ನು ಕೂಡ ನಾನು ಸಪ್ರೇಟಾಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. ಸೊ ಯಾವ ಥರ ಕಂಪ್ಯೂಟ್ ಮಾಡ್ಬೋದು ಟೋಟಲ್ ಇನ್ಕಮ್, ಸೊ ಅದನ್ನೆಲ್ಲ ನೋಡೋಣ. ಒಬ್ಬೊಬ್ರು ಏನು ಮಾಡ್ತಾರೆ, ಆ್ಯಕ್ಚುಲಿ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹಾಕಿ ಒಂದೇ ಕಡೆ ಟೋಟ್ಲಿಂಗ್ ಮಾಡಿಬಿಡ್ತಾರೆ. ಬಟ್ ನಾವು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಏನು ಮಾಡಿದ್ದೇನೆ ಅಂದರೆ, ಬುಕ್ ಪ್ರಾಫಿಟ್ ಫಸ್ಟ್ ಮಾಡಬೇಕು, ನಂತರ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ಹಾಗಾದರೆ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಒಂದು ಫಾರ್ಮ್ಯಾಟ ನೆನಪಿಟ್ಕೋಬೇಕು. ಸಿಂಪಲ್ ಆಗಿದೆ ಫಾರ್ಮ್ಯಾಟ. ಫಸ್ಟ್ ಇಲ್ಲಿ ಏನು ಕೊಡ್ರಿ, ಸೊಲ್ಯೂಷನ್ ಅಂತ ಕೊಡ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನೀವು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬುಕ್ ಪ್ರಾಫಿಟ್ದ ಫಾರ್ಮ್ಯಾಟ್ ನೋಡ್ರಿ, ಪರ್ಟಿಕ್ಯುಲರ್ಸ್, ಅಮೌಂಟ್, ಟೋಟಲ್. ಈ ಥರ ಒಂದು ಜಸ್ಟ್ ಒಂದು ಫಾರ್ಮ್ಯಾಟ್ ಹಾಕಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಸಪೋಸ್ ನೆಟ್ ಲಾಸ್ ಇದ್ರೆ ಕೂಡ ನೆಟ್ ಲಾಸ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಆ್ಯಸ್ ಪರ್ P&L ಅಕೌಂಟ್ ಅಂತ ಹೇಳ್ತಾರೆ. ಸೊ ಇದನ್ನು ನೆಟ್ ಪ್ರಾಫಿಟ್ ಎದ್ರೊಳಗೆ ಇರ್ತದೆ, P&L ಅಕೌಂಟ್ದಲ್ಲಿ ಸೇಮ್ ಹೆಂಗಿದೆಯಲ್ಲ ಅದೇ ಥರ ನೀವು ಇದನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಆ್ಯಡ್, ಇದು ಇಂಪಾರ್ಟೆಂಟ್ ನೋಡ್ರಿ. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಸೊ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಸೊ ಆ್ಯಕ್ಚುಲಿ ಇವೆಲ್ಲ ಎಕ್ಸ್ಪೆನ್ಸಸ್ ಏನು ಮಾಡಿರ್ತಾರೆ ಅಂದ್ರೆ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದನ್ನು ನೀವು ನೆನಪಿಟ್ಕೋರಿ, ಇದು ಫಾರ್ಮ್ಯಾಟ್ ಅದು, ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೀವು ನೆಕ್ಸ್ಟ್ ನೋಡ್ರಿ, ಮತ್ತೇನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ಪೇಸ್ ಬಿಡಬೇಕಿಲ್ಲಿ. ಸ್ಪೇಸ್ ಬಿಟ್ಟ ನಂತರ ಲೆಸ್ ಮಾಡಿರಿ. ಲೆಸ್ ಏನು ಮಾಡ್ಬೇಕಂದ್ರೆ ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಸೊ ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇದನ್ನ ಏನು ಮಾಡಿರ್ತಾನಂದ್ರೆ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾಟ್ ಡೆಬಿಟೆಡ್ ಅಂತ ಹೇಳ್ತಾರೆ. ಸೊ ಇದಕ್ಕೂ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕು. ಲಾಸ್ಟಿಗೆ ಇದನ್ನು ಮೆನ್ಷನ್ ಮಾಡಬೇಕು, ಯಾವುದು, ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ಇವು ಪಾಯಿಂಟ್ ಮೆನ್ಷನ್ ಮಾಡಿ ಟೋಟಲ್ ನೀವು ಏನು ಮಾಡ್ತೀರ ಅಂದ್ರೆ ಬುಕ್ ಪ್ರಾಫಿಟ ಪಾಯಿಂಟ್ ಔಟ್ ಮಾಡ್ತೀರಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಡಬೇಕು. ಸೊ ಈ ಥರ ಏನು ಮಾಡಬೇಕು, ನೀವು ಬುಕ್ ಪ್ರಾಫಿಟ್ನ ಫಾರ್ಮ್ಯಾಟ ಮೆನ್ಷನ್ ಮಾಡಬೇಕು. ಸೊ ಇವಾಗ ನೋಡೋಣ ಪ್ರಾಬ್ಲಮ್ದಲ್ಲಿ ಒನ್ ಬೈ ಒನ್ ಲೈನ್ ನೋಡ್ತಾ ಹೋಗಬೇಕು ಪ್ರಾಬ್ಲಮ್ದಲ್ಲಿ. ಒನ್ಸ್ ಅಗೇನ್, ಸೊ ಫಸ್ಟ್ ನೋಡಿ ಏನಿದೆ ಇಲ್ಲಿ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ನೆಟ್ ಪ್ರಾಫಿಟ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ. ಸೊ ಎಕ್ಸಾಕ್ಟ್ ಎಷ್ಟಿದೆಯಲ್ಲ ಅಷ್ಟೇ ಅಂತ ತೆಗೆದುಕೊಳ್ಬೇಕು. ಎಷ್ಟಿದೆ, 35,000 ಇದೆಯಲ್ಲ. ಸೊ ಇದನ್ನ ಏನು ಮಾಡಿರಿ, ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ರಿ. ನೆಟ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿರಿ. ನೆಟ್ ಪ್ರಾಫಿಟ್ ಡೈರೆಕ್ಟಾಗಿ ಇಲ್ಲೇ ತೆಗೆದುಕೊಳ್ಬೇಕು ನೀವು. 35,000 ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇದೆ ಆ್ಯಸ್ ಪರ್ P&L ಅಕೌಂಟ್ ಪ್ರಕಾರ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆ್ಯಡ್ ಏನು ಮಾಡಬೇಕಂದ್ರೆ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಆಲ್ರೆಡಿ ಇವು ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆ್ಯಕ್ಚುಲಿ ಇವು ಏನು ಎಕ್ಸ್ಪೆಂಡಿಚರ್ಸ್ ಇದಾವಲ್ಲ ಇವನ್ನ ಆ್ಯಕ್ಚುಲಿ ಅವರ ಡೆಬಿಟ್ ಮಾಡಬಾರ್ದಾಗಿತ್ತು. ಬಟ್ ಡೆಬಿಟ್ ಆಲ್ರೆಡಿ ಮಾಡಿದ್ದಾರೆ, ಅವನ್ನ ಡೆಬಿಟ್ ಮಾಡಬಾರ್ದಾಗಿತ್ತು. ಸೊ ಅಂದರೆ ಅವನ್ನ ಡೆಬಿಟ್ ಮಾಡಿದ್ದಾರೆ. ಸೊ ನಾವು ಏನು ಮಾಡಬೇಕು, ಅವನ್ನ ಆ್ಯಡ್ ಅಪ್ ಮಾಡಬೇಕು. ಅವ್ನು ಡೆಬಿಟ್ ಮಾಡಿದ್ದು ಎಲ್ಲ ಎಕ್ಸ್ಪೆಂಡಿಚರ ಆ್ಯಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ ಅವ ಆ್ಯಕ್ಚುಲಿ ಬಿಸ್ನೆಸ್ಗೆ ರಿಲೇಟೆಡ್ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ ಇದನ್ನು ನೀವು ಎಲ್ಲಿ ನೋಡಬೇಕಂದ್ರೆ ಪ್ರಾಬ್ಲಮ್ದಲ್ಲಿ ನಿಮಗೊಂದು ಇದೆ ಹಿಂಟ್ಸ್ ಅಥವಾ ಒಂದು ಟ್ರಿಕ್ ಅಂತ ಹೇಳ್ಬೋದು. ಸೊ ಇದು ನೀವು P&L ಅಕೌಂಟದಲ್ಲಿ ಡೆಬಿಟ್ ಸೈಡ್ ಮಾತ್ರ ನೋಡ್ಬೇಕು ಇದನ್ನು. ಸೊ ಇದನ್ನು ಇನ್ಫಾರ್ಮೇಷನ್ ನೀವು ಬರಿಬೇಕಾದ್ರೆ ಡೆಬಿಟ್ ಸೈಡ್ ಐಟಮ್ಸ್ಗಳೆಲ್ಲ ನೋಡ್ಕೋತ ಹೋಗಬೇಕು. ಸೊ ಫಸ್ಟಿಗೆ ನೋಡಿರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಇಲ್ಲಿ ಇನ್ವೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ನಡೀತೆ. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 12% ಪರ್ ಎನಮ್ ಅಂತ ಹೇಳ್ತಾರೆ. ಇದು 12,000 ಇದೆ. ಬಟ್ ನಾ ಏನು ಹೇಳಿ ನಿಮ್ಗೆ ಆ್ಯಕ್ಚುಲಿ 12% ತನಕ ಏನಿರುತ್ತೆ ಎಕ್ಸಾಮ್ಟ್ ಇರುತ್ತೆ. ಸೊ ಅದನ್ನು ನಾವು 12% ತನಕ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ತೆಗೆದುಕೊಳ್ಬಾರ್ದು ಪ್ರಾಬ್ಲಮ್ದಲ್ಲಿ, ನೆನಪಿಟ್ಕೊರಿ. ಸೊ ಮುಂದೆ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ಯಾವ ಥರ ಅದನ್ನ 12% ಅಬೌವ್ ಕೊಟ್ಟರೆ ಯಾವ ಥರ ತೆಗೆದುಕೊಳ್ಬೇಕಂತೇಳಿ ಅವಾಗ ಹೇಳ್ತೇನೆ. ಸೊ ಅಲ್ಲಿ ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ. ಸೊ ನೆಕ್ಸ್ಟ್ ನೋಡಿರಿ, ಟು ಎಕ್ಸ್ಪೆನ್ಸಸ್. ಸೊ ಇದು ಕೂಡ ಎಕ್ಸ್ಪೆಂಡಿಚರ್ಸ್ ಏನಿದೆಯಲ್ಲ ಇದು 68,000 ಇದೆ. ಡಿಸ್ಅಲೌಡ್ ಎಕ್ಸ್ಪೆಂಡಿಚರ್ಸ್ ಆಗೋದಿಲ್ಲ. ಸೊ ಇದು ಆ್ಯಕ್ಚುಲಿ ಡಿಸ್ಅಲೌಡ್ ಎಕ್ಸ್ಪೆಂಡಿಚರ್ಸ್ ಅಂತೇಳಿ ನಾವು ಅದನ್ನು ತೆಗೆದುಕೊಳ್ಬಾರ್ದು. ಸೊ ಯಾಕಂದರೆ ಇದನ್ನ ಬಿಸ್ನೆಸ್ ರಿಲೇಟೆಡ್ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿರಿ, ಟು ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ. ಸೊ ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ಸ್ನಲ್ಲಿ ಆ್ಯಕ್ಚುಲಿ ಏನು ಬರುತ್ತೆ ಅಂದರೆ ಈ ಪ್ರಾಬ್ಲಮ್ದಲ್ಲಿ ಏನು ಸಿಂಪಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ ಅಂತೇಳಿ. ಸೊ ಒಂದೊಂದು ಪ್ರಾಬ್ಲಮ್ದಲ್ಲಿ ಸ್ಯಾಲ್ರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಕಮಿಷನ್. ಸೊ ಇವು ಎಲ್ಲ ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ ಅಂತೇಳಿ ಬರ್ತವೆ. ಸೊ ಇದನ್ನು ನಾವು ತೆಗೆದುಕೊಳ್ಬೇಕು. ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ ಎಷ್ಟಿದೆ, 1,65,000. ಸೊ ಇದು ಡೆಬಿಟ್ ಸೈಡ್ ಇದೆಯಲ್ಲ. ಸೊ ಇದನ್ನು ತೆಗೆದುಕೊಳ್ರಿ. ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ಸ್ ಅಂತೇಳಿ ತೆಗೆದುಕೊಳ್ರಿ, ಅಂದ್ರೆ ವರ್ಕಿಂಗ್ ಪಾರ್ಟ್ನರ್ಸ್ ಅಂತೇಳಿ 1,65,000 ರೂಪೀಸ್ ತೆಗೆದುಕೊಳ್ಬೇಕು. ಔಟ್ರ್ ಕಾಲಮ್ದಲ್ಲಿ ತೆಗೆದುಕೊಳ್ಬಾರ್ರಿ. ನಂತರ ನೋಡ್ರಿ ಇನ್ನೇನಿದೆ ಅಂದರೆ ಟು ಡಿಪ್ರಿಸಿಯೇಷನ್ ಇದೆ. ಟು ಡಿಪ್ರಿಸಿಯೇಷನ್ ಅಬ್ಸರ್ವ್ ಮಾಡಿರಿ. ಡಿಪ್ರಿಸಿಯೇಷನ್ ಎಷ್ಟಿದೆ ಅಮೌಂಟು, 30,000 ಇದೆ.
ಸೊ ಈ ಡಿಪ್ರಿಸಿಯೇಷನ್ ಅಮೌಂಟ್ 30,000 ಇದೆಯಲ್ಲ, ಸೊ ಇದನ್ನು ಇಲ್ಲಿ ತೆಗೆದುಕೊಳ್ಳ್ರಿ. ಇದನ್ನು ಕೂಡ ಎರಡು ವೇಳೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಡಿಪ್ರಿಸಿಯೇಷನ್. ಸೊ ಅದನ್ನು ಹೇಳ್ತೀನಿ. ಸೊ ಡಿಪ್ರಿಸಿಯೇಷನ್ 30,000 ತೆಗೆದುಕೊಳ್ಬೇಕು. ಸೊ ಈ ಡಿಪ್ರಿಸಿಯೇಷನ್ ಆಯಿತು. ನೆಕ್ಸ್ಟ್ ನೋಡ್ರಿ, ಡೆಬಿಟ್ ಸೈಡ್ ಮಾತ್ರ ನೋಡ್ಕೋತ ಹೋಗ್ಬೇಕು ಪ್ರಾಬ್ಲಮ್ದಲ್ಲಿ. ಮತ್ತೇನು ಡೆಬಿಟ್ ಸೈಡ್ ಐಟಮ್ಸ್ ಎಲ್ಲ ನೆಟ್ ಪ್ರಾಫಿಟ್ ಇತ್ತು ಆಲ್ರೆಡಿ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅಂತೇಳಿ ತೆಗೆದುಕೊಂಡಿದ್ದೀವಿ. ಇಲ್ಲಿ ನೋಡ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಅಂದರೆ ಇಲ್ಲಿ ಇನ್ವೆಸ್ಟ್ ಆಗ್ತೈತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ 12% ತನಕ. ಇದು ಏನಿರುತ್ತೆ ಎಕ್ಸಾಮ್ಟ್ ಇರುತ್ತೆ. ಇದನ್ನು ತೆಗೆದುಕೊಳ್ಬಾರ್ರಿ. ಟು ಎಕ್ಸ್ಪೆನ್ಸಸ್ ಇದನ್ನು ಬೇಡ. ಟು ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ ಇದನ್ನ ಆಲ್ರೆಡಿ ತೆಗೆದುಕೊಂಡಿದ್ದೀವಿ. ಟು ಡಿಪ್ರಿಸಿಯೇಷನ್ ಇದನ್ನು ಕೂಡ ತೆಗೆದುಕೊಂಡಿದ್ವಿ. ಟು ನೆಟ್ ಪ್ರಾಫಿಟ್ ಕೂಡ ತೆಗೆದುಕೊಂಡಿದ್ದೀವಿ. ಸೊ ಇಷ್ಟು ಆಯ್ತಲ್ಲ. ಇಷ್ಟು ಆದ ನಂತರ ನೀವು ಏನು ಮಾಡಬೇಕಂದ್ರೆ ಪ್ರಾಬ್ಲಮ್ದಲ್ಲಿ ಅಡ್ಜಸ್ಟ್ಮೆಂಟ್ ನೋಡಬೇಕು. ಅಡ್ಜಸ್ಟ್ಮೆಂಟ್. ಸೊ ಅಥವಾ ಅದರ್ ಇನ್ಫಾರ್ಮೇಷನ್ ಆರ್ ನೋಟ್ ಅಂತ ಹೇಳಿರುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಡಿಪ್ರಿಸಿಯೇಷನ್ ಅಲವೇಬಲ್ ಆ್ಯಸ್ ಪರ್ ರೇಟ್ಸ್ 20,000. ಆ್ಯಕ್ಚುಲಿ ಹಿಂಗೂ ಹೇಳ್ತಾರೆ ಆ್ಯಸ್ ಪರ್ IT ರೂಲ್ ಅಂತ ಹೇಳ್ತಾರೆ 20,000. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಡಿಪ್ರಿಸಿಯೇಷನ್ ಅಲವೇಬಲ್ ಆ್ಯಸ್ ಪರ್ IT ರೂಲ್ ಅಂತ ಹೇಳ್ತಾರೆ, ಆ್ಯಸ್ ಪರ್ ರೇಟ್ಸ್ ಅಂತ ಹೇಳ್ತಾರೆ. ಸೊ ಅಂದರೆ ಆ್ಯಕ್ಚುಲಿ ಇಲ್ಲೊಂದು ಹೆಡ್ಡಿಂಗ್ ಕೊಡಬೇಕು, ಅಲೌಡ್ ಎಕ್ಸ್ಪೆನ್ಸಸ್. ಆ್ಯಕ್ಚುಲಿ ಇದನ್ನು ಅಲೌಡ್ ಮಾಡಬೇಕಾಗಿತ್ತು ಅವರ ಎಕ್ಸ್ಪೆನ್ಸಸ್, ಬಟ್ ಅಲೌಡ್ ಮಾಡಿಲ್ಲ. ಅಂದರೆ ಏನಿದೆ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇವರು ಆಲ್ರೆಡಿ ಇದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೆಗೆದುಕೊಳ್ಬೇಕಾಗಿತ್ತು, ತೆಗೆದುಕೊಂಡಿಲ್ಲ. ಅಂದರೆ ಡಿಪ್ರಿಸಿಯೇಷನ್ ತೆಗೆದುಕೊಳ್ಳ್ರಿ. ಎಷ್ಟು ಬರುತ್ತೆ 20,000 ಅಮೌಂಟ್ ಇದೆ ನೋಡಿರಿ. ಡಿಪ್ರಿಸಿಯೇಷನ್ ಅಮೌಂಟ್ ಎಷ್ಟಿದೆ ಇಲ್ಲಿ 20,000. ಅಂದರೆ ಅಡ್ಜಸ್ಟ್ಮೆಂಟದಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟರೆ ಅಂದರೆ ನೀವು ಅದನ್ನು ಇಲ್ಲಿ ಮೆನ್ಷನ್ ಮಾಡಿರಿ. ಡಿಪ್ರಿಸಿಯೇಷನ್ 20,000 ಇದೆ. ನೆಕ್ಸ್ಟ್ ಮತ್ತು ಯಾವ ಐಟಮ್ಸ್ ಇಲ್ಲಲ್ಲ ಅಡ್ಜಸ್ಟ್ಮೆಂಟ್ದಾಗ ನೋಡಬೇಕು. ಲಾಸ್ಟಿಗೆ ಕಂಪ್ಯೂಟ್ ಅಂತ ಹೇಳಿದಾರಲ್ಲ, ಸೊ ಯಾವುದೂ ಐಟಮ್ಸ್ ಇಲ್ಲ. ಸೊ ಅದಕ್ಕಾಗಿ ಏನು ಮಾಡಿರಿ, ಇದು 20,000 ಔಟ್ರು ಕಾಲಮ್ದಲ್ಲಿ ಇಡಬೇಕು. ಸೊ ನೆಕ್ಸ್ಟ್ ನೋಡಿರಿ, ಮತ್ತು ಯಾವ ಎಕ್ಸ್ಪೆನ್ಸಸ್ ಇಲ್ಲಿ ಡೆಬಿಟ್ ಸೈಡ್ ಯಾವುದೂ ಇಲ್ಲ ಅಂದರೆ 1,65,000 ಪ್ಲಸ್ 30,000 ಮಾಡಿದ್ರೆ 1,95,000 ಬರುತ್ತೆ. ಸೊ ನೆಕ್ಸ್ಟ್ ಅದನ್ನು ಟೋಟಲ್ ಮಾಡಿರಿ. 35,000 ಪ್ಲಸ್ 1,95,000 ಮಾಡಿದಾಗ 2,30,000 ಬರುತ್ತೆ. ನೆಕ್ಸ್ಟ್ ಇನ್ನು ಇದನ್ನು ಔಟ್ರ್ ಕಾಲಮ್ದಾಗ ಇಡ್ರಿ. ಅಲೋವೇಬಲ್ ಎಕ್ಸ್ಪೆನ್ಸಸ್ 20,000 ಆಯಿತು. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಹೆಡ್ಡಿಂಗ್ ಕೊಡ್ಬೇಕು ನೀವು. ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದನ್ನು ಯಾವ ಸೈಡ್ ನೋಡಬೇಕಂದ್ರೆ ನಿಮ್ಮ ಪ್ರಾಬ್ಲಮ್ದಲ್ಲಿ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಬೇಕು. ಸೊ ಇಲ್ಲಿ ಬಾಯ್ ಗ್ರಾಸ್ ಪ್ರಾಫಿಟ್ ಇದೆ, ನಮಗೇನು ನೆಸಸರಿ ಇಲ್ಲ. ಸೊ ಇಲ್ಲಿ ಏನಾದರೂ ನಾನ್ ಬಿಸ್ನೆಸ್ ಇನ್ಕಮ್ ಕೊಟ್ಟರೆ ಅಂದರೆ ಸೊ ಅವನ್ನ ತೆಗೆದುಕೊಳ್ಬೇಕು. ಅಂದರೆ ಅದರ್ ಹೆಡ್ ಇನ್ಕಮ್ ಇರ್ತಾವಲ್ಲ, ಸೊ ಅವನ್ನೆಲ್ಲ ತೆಗೆದುಕೊಳ್ಬೇಕು. ಈ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿಲ್ಲ, ಸೊ ಅದಕ್ಕಾಗಿ ನಾವು ಡ್ಯಾಶ್ ಎತ್ತಿಡ್ರಿ, ಅಂದರೆ ನೀಲ್ ಇಟ್ಬಿಡ್ರಿ. ಇದನ್ನು ಟೋಟಲ್ ಇದು ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಿರಿ, 2,30,000ದಲ್ಲಿ ಏನು ಮಾಡಬೇಕು, 20,000 ಲೆಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಬರುತ್ತೆ 2,10,000. ಇಟ್ ಈಸ್ ಎ ಬುಕ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಈ ಥರ ನೀವು ಮ್ಯಾಕ್ಸಿಮಮ್ ಏನು ಮಾಡ್ಬೇಕಂದ್ರೆ ಪ್ರಾಬ್ಲಮ್ದಲ್ಲಿ ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಹಾಗೆ. ನೋಡಿರಿ ಫಾರ್ಮ್ಯಾಟ್ ಒಂದು ಇನ್ನೇನು ನೋಡಿರಿ. ಫಸ್ಟ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ ಪ್ರಕಾರ ತೆಗೆದುಕೊಳ್ಬೇಕು. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇದು ಎಲ್ಲಿರುತ್ತೆ, ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುತ್ತೆ. ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರುತ್ತೆ. ನೆಕ್ಸ್ಟ್ ಲೆಸ್ ಏನು ಮಾಡ್ಬೇಕು ನೀವು, ಅಲೌಡ್ ಎಕ್ಸ್ಪೆನ್ಸಸ್ ಇದು ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಡೆಬಿಟ್ ಮಾಡಿರೋದಿಲ್ಲ, ಇದು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನೋಡಿರಿ, ಲೆಸ್ ಏನು ಮಾಡಬೇಕಿನ್ನ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಕೂಡ ಆ್ಯಕ್ಚುಲಿ ಇರುವುದು ಇಲ್ಲಿ, ಇದು ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದ ಕ್ರೆಡಿಟ್ ಸೈಡ್ ಇರುತ್ತೆ. ಸೊ ಈ ಥರ. ಸೊ ಹಿಂಗೆ ನೀವು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಏನಾಯಿತು, ನಾವು ಬುಕ್ ಪ್ರಾಫಿಟ ಪಾಯಿಂಟ್ ಔಟ್ ಮಾಡಿದ್ವು. ಸೊ ಇದು ಪ್ರಾಬ್ಲಮ್ ಬೇಸ್ ಇರುವುದೇ ಬುಕ್ ಪ್ರಾಫಿಟ್ ಮೇಲೆ. ನೆಕ್ಸ್ಟ್ ಇದಕ್ಕೆ ನಾವು ಏನು ಕೇಳಿದಾರೆ ನೋಡ್ರಿ, ಇಲ್ಲಿ ಪ್ರಾಬ್ಲಮ್ದಲ್ಲಿ ನಿಮ್ಗೆ ಬುಕ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಂತ ಹೇಳಿಲ್ಲ ಅವರು. ಏನು ಪಾಯಿಂಟ್ ಔಟ್ ಮಾಡಂತ ಹೇಳಿದ್ದಾರೆ, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಅಂದರೆ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ದ ಟೋಟಲ್ ಇನ್ಕಮ್ ಪಾಯಿಂಟ್ ಔಟ್ ಮಾಡಂತ ಹೇಳಿದ್ದಾರೆ. ಸೊ ಫರ್ಮ್ದ ಟೋಟಲ್ ಇನ್ಕಮ್ ಪಾಯಿಂಟ್ ಔಟ್ ಮಾಡಬೇಕು. ಸೊ ಟೋಟಲ್ ಇನ್ಕಮ್ ಪಾಯಿಂಟ್ ಔಟ್ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಒಂದು ಫಾರ್ಮೆಟ್ ಇದೆ. ಇದು ಭಾಳ ಇಂಪಾರ್ಟೆಂಟ್ ಫಾರ್ಮೆಟು. ಸೊ ನೋಡಿರಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಟೋಟಲ್ ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಬುಕ್ ಪ್ರಾಫಿಟ್ ಬಂದಿದೆಯಲ್ಲ ನಮ್ದು. ಬುಕ್ ಪ್ರಾಫಿಟ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಎಷ್ಟು ಬಂದಿದೆ, 2,10,000.
ಸೊ ನೋಡ್ರಿ ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟಿದೆ 2,10,000 ಇದೆಯಲ್ಲ. ಸೊ ಇದನ್ನ ಡೈರೆಕ್ಟಾಗಿ ತೆಗೆದುಕೊಳ್ಬೇಕು ಪ್ರಾಬ್ಲಮ್ದಲ್ಲಿ 2,10,000. ನೆಕ್ಸ್ಟ್ ನೋಡ್ರಿ ಇನ್ನೇನು ಮಾಡಬೇಕಂದ್ರೆ ಲೆಸ್ ಮಾಡಬೇಕು. ಸ್ವಲ್ಪ ಫಾರ್ಮ್ಯಾಟ್ ಹೇಳ್ತೇನೆ ನೋಡಿ ಇದ್ರದ್ದು ಕೂಡ. ಫಸ್ಟ್ ಏನು ಮಾಡ್ಬೇಕಂದ್ರೆ ಬುಕ್ ಪ್ರಾಫಿಟ್ ತೆಗೆದುಕೊಳ್ರಿ. ನಂತರ ಏನು ಮಾಡಿರಿ ಲೆಸ್ ಅಲೋವೇಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B. ನಿಮ್ಮ ಪ್ರಾಬ್ಲಮ್ದಲ್ಲಿ ಏನು ಕೇಳಿದ್ದಾರೆ 40B ಪ್ರಕಾರ ಸಾಲ್ವ್ ಮಾಡ್ರಿ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ಇಲ್ಲೇನು ಹೇಳ್ತಾರೆ ಅಂದರೆ 90% ಆಫ್ ಬುಕ್ ಪ್ರಾಫಿಟ್ ಅಂತ ಹೇಳ್ತಾರೆ. ಇಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೋದು ನೀವು. ಫಸ್ಟ್ ಏನು ಹೇಳ್ತಾರೆ ಅಂದರೆ ಒಂದ್ಸಗಿನ ಇಲ್ಲಿ ನೋಡ್ರಿ ಫಸ್ಟ್ ಏನು ಮಾಡ್ಬೇಕಂದ್ರೆ 90% ಆಫ್ ಬುಕ್ ಪ್ರಾಫಿಟ್ ಅಂದರೆ 90% ಆಫ್ ಬುಕ್ ಪ್ರಾಫಿಟ್ ಮೇಲೆ 90% ಮಾಡಿರಿ. ನಂತರ ಇನ್ನು ಏನಾದರೂ ಬುಕ್ ಪ್ರಾಫಿಟ್ ಮೇಲೆ 90% ಮಾಡಿರಿ ಅಂತ ಹೇಳ್ತಾರೆ. ಅದು ಎಷ್ಟರ ತನಕ ಅಂದರೆ ಅಪ್ ಟು 3 lakh ತನಕ ನೀವು 90% ಮಾಡ್ಬೋದು. 3 lakh ಆದ್ಮಂತು 60% ಮಾಡಬೇಕು. ಸೊ ಇದನ್ನು ಕೂಡ ನಾನು ನಿಮ್ಮ ಪ್ರಾಬ್ಲಮ್ನಲ್ಲಿ ಹೇಳ್ತೇನೆ. ಸೊ ಇವಾಗ ನಮ್ಮದು ಬುಕ್ ಪ್ರಾಫಿಟ್ ಬಂದಿರೋದೆಷ್ಟು 2,10,000 ಬಂದಿದೆ. ಸೊ ಆ್ಯಕ್ಚುಲಿ ನಾವು ಅದು ನಮಗೆ 90% ಎಷ್ಟರವರೆಗೆ ಮಾಡ್ಬೋದು ನಾವು 3 lakh 90% ಮಾಡ್ಬೋದು. ಬಟ್ ನಮ್ಗೆ ಬಂದಿರೋದು ಎಷ್ಟು 2,10,000. ಸಪೋಸ್ ಈಗ 3,50,000 ಬರ್ತಂದರೆ ಫಸ್ಟಿಗೆ 90% 3 lakh ಮೇಲೆ ಮಾಡಬೇಕು. ನಂತರ ರಿಮೈನಿಂಗ್ ಅಮೌಂಟ್ 50,000 ಏನಿದೆಯಲ್ಲ ಅದನ್ನ 60% ಮಾಡಬೇಕು. ಸೊ ಅವನ್ನ ಎರಡು ಟೋಟಲ್ ಮಾಡಿ ಔಟ್ರ್ ಕಾಲಮ್ದಾಗ ಇಡಬೇಕು. ಸೊ ಇವಾಗ ಏನು ಹೇಳಿದ್ದಾರೆ ಈ ಪ್ರಾಬ್ಲಮ್ ಪ್ರಕಾರ ಹೋಗೋಣ. 90% ಆಫ್ ಬುಕ್ ಪ್ರಾಫಿಟ್ ಅದು ತೊಗೋಬೇಕು. ಅಂದರೆ 90% ಆಫ್ ಬುಕ್ ಪ್ರಾಫಿಟ್ ಎಷ್ಟಿದೆ ಇಲ್ಲಿ 2,10,000 ಬುಕ್ ಪ್ರಾಫಿಟ್ ಇದೆಯಲ್ಲ ಇದ್ರ ಮೇಲೆ 90% ಮಾಡಬೇಕು. ಸೊ ಹಾಗಾದರೆ ಎಷ್ಟು ಅಮೌಂಟ್ ಬರುತ್ತೆ 1,89,000 rupees ಬರುತ್ತೆ. 1,89,000 ಇಲ್ಲಿ ಏನು ಮಾಡಬೇಕು ಆರ್ ಅಂತ ಹಾಕಬೇಕು. ಮಿನಿಮಮ್ ಸ್ಯಾಲ್ರಿ ಅಂತ ತೆಗೆದುಕೊಳ್ಬೇಕು. ಮಿನಿಮಮ್ ಸ್ಯಾಲ್ರಿ ಆ್ಯಕ್ಚುಲಿ ಇದೆ ಪ್ರಾಬ್ಲಮ್ದಾಗ ಎಲ್ಲಿ ಕೊಡೋದು ಇಲ್ಲ. ಸೊ ಮಿನಿಮಮ್ ಸ್ಯಾಲ್ರಿ ಆ್ಯಕ್ಚುಲಿ ಕೊಡೋದು ಇಲ್ಲ. ಸೊ ಇದನ್ನು ಡೈರೆಕ್ಟಾಗಿ ನೀವು ಏನು ಮಾಡಬೇಕು 1,50,000 ಅಂತೇಳಿ ಮೆನ್ಷನ್ ಮಾಡಬೇಕು. ಇದು ಇನ್ಬಿಲ್ಟಾಗಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಇದು ಒಂದು ಲೈನ್ ಅಬ್ಸರ್ವ್ ಮಾಡ್ಬೇಕು ನೀವು. ವಿಚ್ ಎವರ್ ಈಸ್ ಹೈಯರ್ ಅಂದರೆ 90% ಏನು ತೆಗೆದುಕೊಂಡಿರ್ತಲ್ಲ 1,89,000 ನೆಕ್ಸ್ಟ್ 1,50,000. ಸೊ ಇದ್ರೊಳಗೆ ಯಾವ್ದು ಹೈಯರ್ ಇದೆ 1,89,000 ಏನಿದೆ ಹೈಯರ್ ಇದೆಯಲ್ಲ. ಸೊ ನೆಕ್ಸ್ಟ್ ಮತ್ತು ಆರ್ ಅಂತ ಹಾಕಬೇಕು. ಇದನ್ನ ಔಟ್ರ್ ಕಾಲಮ್ದಾಗ ಬರಿಬೇಡ್ರಿ. ಆರ್ ಅಂತ ಹಾಕಿ ಆ್ಯಕ್ಚುವಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಅಂದರೆ ಆ್ಯಕ್ಚುವಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ಇಲ್ಲಿ ಸ್ಯಾಲ್ರಿ ಬರ್ಬೋದು, ಬೋನಸ್ ಬರ್ಬೋದು, ಕಮಿಷನ್ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಅವನೇನು ನಿಮ್ಗೆ ಇದನ್ನು ಮಾಡಿ ಕೊಟ್ಟಿಲ್ಲ ಸ್ಯಾಲ್ರಿ ಬೋನಸ್ ಕಮಿಷನ್ ಅಂತೇಳಿ. ಸೊ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ ಅಂದರೆ ಇವರೆಲ್ಲ ಯಾವ ಪಾರ್ಟ್ನರ್ ಯಾರು ಅನ್ನೋದು ಕೂಡ ನಿಮ್ಗೆ ಹೇಳಿಲ್ಲ. ಸೊ ಅಂದರೆ ಡೈರೆಕ್ಟಾಗಿ ಕೊಟ್ಟುಬಿಟ್ಟಿದ್ದಾರೆ. ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ಸ್ ಅಂತೇಳಿ ತೆಗೆದುಕೊಳ್ರಿ. ಅಮೌಂಟ್ ಎಷ್ಟಿದೆ ನೋಡ್ರಿ ಒಂದ್ಸಗಿನ 1,65,000. ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ 1,65,000. ಸೊ ಡೈರೆಕ್ಟಾಗಿ ಇದು ಬುಕ್ ಪ್ರಾಫಿಟ್ದಲ್ಲಿ ತೆಗೆದುಕೊಂಡಿದ್ದೀರಿ ನೋಡ್ರಿ ನೀವು. ಬುಕ್ ಪ್ರಾಫಿಟಲ್ಲಿ ತೆಗೆದುಕೊಂಡಿದ್ದಾರಲ್ಲ ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ ಅಂತೇಳಿ. ಸೊ ಇಲ್ಲೂ ಕೂಡ ಹಾಗೆ ತೆಗೆದುಕೊಳ್ಬೇಕು. ರೆಮ್ಯುನರೇಷನ್ ಆಫ್ ಪಾರ್ಟ್ನರ್ಸ್ ಎಷ್ಟು 1,65,000. ಇನ್ನೊಂದು ನೋಡಿ ಈ ಲೈನು ಅಬ್ಸರ್ವ್ ಮಾಡಬೇಕು. ವಿಚ್ ಎವರ್ ಈಸ್ ಲೆಸ್. ಸೊ ಯಾವ್ದು ಲೆಸ್ ಇದೆ 1,89,000 ಲೆಸ್ ಇದೆಯೋ ಕಡಿಮೆ ಇದೆಯೋ ಅಥವಾ 1,65,000 ಕಡಿಮೆ ಇದೆಯೋ. ಸೊ ಯಾವುದು ಕಡಿಮೆ ಇದೆ ರೆಮ್ಯುನರೇಷನ್ ಆಫ್ ವರ್ಕಿಂಗ್ ಪಾರ್ಟ್ನರ್ 1,65,000. ಸೊ ಇದೇ ಕಡಿಮೆ ಇದೆಯಲ್ಲ. ಸೊ ಇದನ್ನ ಔಟ್ರ್ ಕಾಲಮ್ದಲ್ಲಿ ಇಡಬೇಕು. ಸೊ ನಂತರ ಏನು ಮಾಡಿರಿ 2,10,000 ಮೈನಸ್ 1,65,000 ಲೆಸ್ ಮಾಡಿರಿ. ರಿಮೈನಿಂಗ್ ಅಮೌಂಟ್ ಏನು ಬರುತ್ತಲ್ಲ ಸೊ ಅದಕ್ಕೆ ಏನಂತಾರೆ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಎಷ್ಟಿದೆ 45,000 rupees ಬರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಫಾರ್ಮ್ಯಾಟ ಬುಕ್ ಪ್ರಾಫಿಟ್ ನೋಡ್ರಿ. ನಂತರ ಏನು ಮಾಡಿರಿ ಲೆಸ್ ಅಲೋವಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ಮಾಡಬೇಕು. 90% ಆಫ್ ಬುಕ್ ಪ್ರಾಫಿಟ್ ಅಂತ ಹೇಳ್ತಾರೆ. ಸಪೋಸ್ 3 lakh ಮೇಲೆ ಅಬೋವ್ ಆಯ್ತು ಅಂದರೆ 90% ತೆಗೆದುಕೊಳ್ಬೇಕು. 90% ತೆಗೆದುಕೊಂಡು 3 lakh ನೆಕ್ಸ್ಟ್ ರಿಮೈನಿಂಗ್ ಅಮೌಂಟ್ ಏನು ಇರ್ತೈತಿಲ್ಲ 3 lakh ಅಬೋವ್ ಇರ್ತೈತಿಲ್ಲ. ಸೊ ಅದನ್ನು 60% ತೆಗೆದುಕೊಳ್ಬೇಕು. ಸೇಮ್ ಇದೇ ಪ್ಯಾಟರ್ನ್ ಯೂಸ್ ಮಾಡಿರಿ. ಮಿನಿಮಮ್ ಸ್ಯಾಲ್ರಿ 1,50,000 ಇರ್ರಿ. ವಿಚ್ ಎವರ್ ಈಸ್ ಹೈಯರ್ ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ಆ್ಯಕ್ಚುವಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ಎಷ್ಟಿದೆ ನೋಡಿರಿ. ನೆಕ್ಸ್ಟ್ ಏನು ಮಾಡಬೇಕು ವಿಚ್ ಎವರ್ ಈಸ್ ಲೆಸ್ ನೋಡಬೇಕು. ಇಲ್ಲಿ ಹೈಯರ್ ಏನು ಅಮೌಂಟ್ ತೊಗೊಂಡಿರ್ತಿಲ್ಲ ಇದಕ್ಕೆ ಮತ್ತು ಇಲ್ಲಿ ಆ್ಯಕ್ಚುವಲ್ ಸ್ಯಾಲ್ರಿಗೆ ಕಂಪೇರ್ ಮಾಡಿ ವಿಚ್ ಎವರ್ ಲೆಸ್ ಯಾವುದಿದೆ ನೋಡಿರಿ. ಸೊ ಲಾಸ್ಟಿಗೆ ಔಟ್ರ್ ಕಾಲಮ್ದಾಗ ಇರಬೇಕು. ನೆಕ್ಸ್ಟ್ ಆ ಬುಕ್ ಪ್ರಾಫಿಟ್ ಎಷ್ಟು ಬಂದಿದ್ದಿಲ್ಲ 2,10,000 ಅದರಲ್ಲಿ
ಸೊ ಈ ಅಮೌಂಟ ಲೆಸ್ ಮಾಡಬೇಕು. 1,65,000 ಲೆಸ್ ಮಾಡಿ 2,10,000 1,65,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ 45,000. ಸೊ ಇದು ಪ್ಲಸ್ದಾಗ ಬರ್ತಲ್ಲ, ಪ್ಲಸ್ದಾಗ ಬರತ್ತೆ ಇನ್ಕಮ್ ಫ್ರಮ್ ದ ಬಿಸ್ನೆಸ್ ಅಂತ ಹೇಳ್ಬೋದು ನೀವು. ಸಪೋಸ್ ಮೈನಸ್ ಬಂತಂದ್ರೆ ಲಾಸ್ ಫ್ರಮ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಂದರೆ ಕಂಪ್ಯೂಟ್ ಮಾಡ್ಬೋದು. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಈ 90% ಬುಕ್ ಪ್ರಾಫಿಟ್. ಸೊ ಇದ್ರ ಮ್ಯಾಲೆ ಭಾಳ ನೀವು ಅಬ್ಸರ್ವೇಷನ್ ಮಾಡಬೇಕು. ಸೊ ಅದನ್ನು ಯಾವ ಥರ ಮಾಡಬೇಕು. ಸೊ ಈಗೇನೋ ಸಿಂಪಲ್ ಇದೆ ಪ್ರಾಬ್ಲಮ್ ನಿಮ್ಗೆ, ಸೊ ಈಜಿಲಿ ನೀವು ಸಾಲ್ವ್ ಮಾಡ್ಬೋದು. ಮತ್ತು ಇದನ್ನು ಪ್ರಾಬ್ಲಮ್ ಏನು ಮಾಡಿರಿ ನೀವು ಕೂಡ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಇನ್ನು ಕ್ಲಾಸ್ ಕೇಳ್ರಿ, ನಂತರ ಒಮ್ಮೆ ನಿಮ್ಮ ಬುಕ್ಸಲ್ಲಿ ಬರೀರಿ, ನಂತರ ಏನು ಮಾಡಿರಿ ಇದನ್ನ ಪ್ರಾಕ್ಟೀಸ್ ಮಾಡಿರಿ. ನೀವಾಗಿ ಓನಾಗಿ ಸಾಲ್ವ್ ಮಾಡ್ಬೇಕು. ಒಮ್ಮೆ ಕ್ಲಾಸ್ ನೋಡಿ ಸಾಲ್ವ್ ಮಾಡಿರಿ, ಒಮ್ಮೆ ಓನಾಗಿ ಸಾಲ್ವ್ ಮಾಡಿರಿ. ಸೊ ಈ ಥರ ನೀವು 1 by 1 ಕ್ಲಾಸ್ಗಳನ್ನು ಕೂಡ ನೋಡಬೇಕು. ಸೊ ಈ ನೋಡೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಗೆ ಪ್ರಾಬ್ಲಮ್ಸ ಸಾಲ್ವ್ ಆಗುತ್ತೆ. ಸೊ ಇನ್ನೊಂದು, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಡ್ಬೋದು. ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಪ್ಲೇ ಲಿಸ್ಟಿಗೆ ಹೋಗಬೇಕು. ನಾವೊಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದೆನ್ ಇಂಡಿವಿಜುವಲ್ಸ್ ಅಂತೇಳಿ. ಸೊ ಅಲ್ಲಿ ಯೂನಿಟ್ ನಂಬರ್ 2 ಆಲ್ರೆಡಿ ನಾನು ಯೂನಿಟ್ ನಂಬರ್ 1 ಬಗ್ಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಕಂಪ್ಲೀಟ್ ಯೂನಿಟ್ ನಂಬರ್ 1 ಎಲ್ಲ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಯೂನಿಟ್ ನಂಬರ್ 2 ಏನಿದೆಯಲ್ಲ ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಆಲ್ರೆಡಿ ಈಗೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಎಲ್ಲ ಸಾಲ್ವ್ ಮಾಡೋಣ. ಸೊ ನಾ ಯಾವಾಗ ಕ್ಲಾಸ್ ಮಾಡ್ತೇನಲ್ಲ, ಸೊ ಅದು ನೀವು ಈಸಿಯಾಗಿ ನೋಡಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ದ ಬೆಲ್ ಐಕನ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಈ ಕ್ಲಾಸ್ಗಳನ್ನು ಕೂಡ ಶೇರ್ ಮಾಡಿರಿ. ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.